Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. This topic that is putting God first. ಈ ನಾವು ಒಂದು ವಿಷಯದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇರುವುದು. Not putting or making God first. He is first. ಆ ದೇವರನ್ನ ಮೊದಲನೇ ಸ್ಥಾನದಲ್ಲಿ ಹಾಕುವುದು ಅಥವಾ ಮೊದಲನೇ ಸ್ಥಾನಕ್ಕೆ ಮಾಡುವುದೆಂದು ಅರ್ಥವಲ್ಲ. ಯೇಸುವೇ ಅಥವಾ ದೇವರೇ ಆತನ ಮೊದಲನೇ ಸ್ಥಾನದಲ್ಲಿ ಇದ್ದಾನೆ. Hallelujah. Hallelujah. Now Bibles to Psalms chapter 63 verse number 1. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ ಕೀರ್ತನೆ 63ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸಿರಿ. You know, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ the ಇದೆ. psalmist, King David says, "Oh God, you are my God. Early will I seek you." ದಾವಿದನು ಹೇಳುತ್ತಿದ್ದಾನೆ, ಕೀರ್ತನೆಗಾರನಾದ ದಾವಿದನು ಈ ರೀತಿಯಲ್ಲಿ, ಓ ದೇವರೇ, ನೀನೇ ನನ್ನ ದೇವರು, ಹೊತ್ತವರೇ ನಿನ್ನನ್ನು ಹುಡುಕುತ್ತೇನೆ ಅನ್ನೋದನ್ನ ಇದನ್ನ ಪವಿತ್ರ ಬೈಬಲ್ ವರ್ಷನಲ್ಲಿ ನಾವು ಈ ರೀತಿಯಲ್ಲಿ ವಾಕ್ಯವನ್ನು ನೋಡ್ತೇವೆ. The right translation. ಇದು ಒಂದು ಸರಿಯಾದ ರೀತಿಯ ಒಂದು ಭಾಷಾಂತರ ಎಂದು ನಾವು ನೋಡ್ತಾ ಇದ್ದೇವೆ. David says, ದಾವಿದನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, before anything I seek you. ನಾನು ಈ ಲೋಕದಲ್ಲಿ ಬೇರೆ ಏನನ್ನು ಹುಡುಕುವಂತ ಸಂದರ್ಭದಲ್ಲಿ, Before I seek anything in this world. ಈ ಲೋಕದಲ್ಲಿ ಬೇರೆ ಏನಾದ್ರೂ ನಾನು ಹುಡುಕುವುದಕ್ಕಿಂತ ಮುಂಚೆ, Before seeking the blessing in you. ನಿನ್ನಲ್ಲಿ ನಾನು ಆಶೀರ್ವಾದವನ್ನು ಹುಡುಕುವುದಕ್ಕಿಂತ ಮುಂಚೆ, First I seek you. ಮೊದಲನೇದಾಗಿ ನಾನು ನಿನ್ನನ್ನ ಹುಡುಕುತ್ತೇನೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. There is a difference in seeking God and seeking blessing from God. ದೇವರನ್ನ ಹುಡುಕುವುದರಲ್ಲಿ ಮತ್ತು ದೇವರ ಆಶೀರ್ವಾದವನ್ನ ಹುಡುಕುವುದರಲ್ಲಿ ಎರಡು ವ್ಯತ್ಯಾಸ ಇದಾವೆ. David says, ದಾವಿದನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, early I seek you. ನಾನು ಹೊತ್ತಾರೆಯಲ್ಲಿ ನಾನು ನಿನ್ನನ್ನು ಹುಡುಕುತ್ತೇನೆ ಎಂದು ಹೇಳ್ತಿದ್ದಾನೆ. Meaning first I seek you. ಅದರ ಅರ್ಥ ಏನಂತಂದ್ರೆ, ಮೊದಲಿಗಾಗಿ ನಾನು ನಿನ್ನನ್ನ ಹುಡುಕುತ್ತಿದ್ದೇನೆ. I have wealth, I have everything. ನನ್ನಲ್ಲಿ ಐಶ್ವರ್ಯ ಎಲ್ಲವೂ ಇದ್ದರೂ ಕೂಡ, I live in the palace. ನಾನು ಅರಮನೆಯಲ್ಲಿ ಜೀವಿಸುವವನಾಗಿದ್ದೇನೆ. I've got lot of wealth. ನನಗೆ ಬಹಳ ಐಶ್ವರ್ಯ ಇದೆ. First I seek you. ಆದರೂ ಕೂಡ ನಾನು ಮೊದಲನೇದಾಗಿ ನಿನ್ನನ್ನೇ ಹುಡುಕುತ್ತೇನೆ. Hallelujah. Hallelujah. What is the message? ಇವತ್ತಿನ ದಿವಸ ಇರುವಂತಹ ಸಂದೇಶ ಅದಾಗಿದೆ. Church, begin your day with God. ನಿಮ್ಮ ದಿನವನ್ನ ದೇವರಿಂದಲೇ ನೀವು ಪ್ರಾರಂಭ ಮಾಡಿರಿ. Hallelujah. Hallelujah. So when you get up, start with God. ನೀವು ಯಾವಾಗ ನಿದ್ದೆಯಿಂದ ಹೇಳುತ್ತೀರೋ, ನೀವು ದೇವರಿಂದಲೇ ನಿಮ್ಮ ದಿನವನ್ನ ಆರಂಭಿಸಿರಿ. ಉದಾಹರಣೆ ನೋಡುವಾಗ, maybe you wake up at 6 a.m. ನೀವು 6 ಗಂಟೆಗೆ ಹೇಳಬಹುದು. For example. ಉದಾಹರಣೆಯಾಗಿ ನೋಡುವಾಗ, You know, but after finishing all the essentials, ನಿಮ್ಮ ಎಲ್ಲಾ ವಿಚಾರಗಳನ್ನ, ಕರ್ಮ ಕಾರ್ಯಗಳ ಎಲ್ಲವನ್ನ ಮುಗಿಸಿದ ನಂತರ, you know, spend some time in word and prayer. ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯ ಧ್ಯಾನದಲ್ಲಿ ಸಮಯವನ್ನ ಕಳೆಯಿರಿ. Don't check your notifications on the smartphone. ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ ನೋಟಿಫಿಕೇಶನ್ ಮೊದಲನೇದಾಗಿ ಚೆಕ್ ಮಾಡಬೇಡಿ. This time is sacred and holy. ಈ ಸಮಯ ಅನ್ನೋದು ಅಮೂಲ್ಯವಾದದ್ದು ಮತ್ತು ಅದು ಬಹಳ ಪರಿಶುದ್ಧವಾದದ್ದು ಎಂಬುದನ್ನು ನಾವು ನೋಡಬಹುದು. Reserved for God alone. ದೇವರಿಗೋಸ್ಕರ ಮಾತ್ರವೇ ನೀವು ಸೀಮಿತವಾಗಿರ್ರಿ. Hallelujah. Hallelujah. So David's early morning work was to seek God. ಸಭೆ ದಾವಿದನ ಮೊದಲನೆಯ ಒಂದು ಒತ್ತಾರೆಯಲ್ಲಿ ಇದ್ದಂತ ಕಾರ್ಯ ಆಗ ನೋಡುವಾಗ ದೇವರನ್ನ ಆತನು ಹುಡುಕುತ್ತಿದ್ದಾರೆ. This one secret in David's life took from a mere shepherd to a legendary king of Israel. ದಾವಿದನು ಇದನ್ನ ತನ್ನ ಜೀವನದ ಯಶಸ್ಸಿನ ಒಂದು ರಹಸ್ಯವಾಗಿ ಇಟ್ಟಿದ್ದರಿಂದ ಆತನು ಕೇವಲ ಒಬ್ಬ ಕುರುಬ ಹುಡುಗನಾಗಿದ್ದ, ಅಲ್ಲಿಂದ ಆತನನ್ನ ಒಂದು ಚರಿತ್ರ ನಿರ್ಮಾಣ ಮಾಡುವಂತ ಒಂದು ರಾಜನಾಗಿ ಮಾಡಿದ ಎಂದು ನಾವು ನೋಡ್ತಾ ಇದ್ದೇವೆ. This can be your secret too. ಇದು ನಿಮ್ಮ ಒಂದು ರಹಸ್ಯವೂ ಕೂಡ ಆಗಿರಬೇಕು. If you read about Jesus, ನಿಮ್ಮ ಯೇಸುವಿನ ವಿಚಾರವಾಗಿ ಹೋದ್ರಿ, Jesus the Son of God, ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. God himself, ಆತನು ತಾನೇ ದೇವರಾಗಿದ್ದಾನೆ. but still if you read about Jesus' life on this earth, ಆದರೂ ಕೂಡ ಯೇಸು ಕ್ರಿಸ್ತನ ವಿಚಾರವಾಗಿ ಈ ಒಂದು ಲೋಕದಲ್ಲಿ ಆತನು ಜೀವಿಸಿದ ಕ್ಷಣಗಳನ್ನು ನೋಡುವಾಗ, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, every day in the morning, ಪ್ರತಿದಿನವೂ ಕೂಡ ಆತನು ಮುಂಜಾವಿನಲ್ಲಿ, even when still it was dark, ಆತನು ಕತ್ತಲೆ ಮೊಬ್ಬು ಇರುವಾಗಲೇ he was in prayer. ಆತನು ಪ್ರಾರ್ಥನೆಯಲ್ಲಿ ಇರುತ್ತಿದ್ದನು. Where do you read this? ನೀವು ಇದನ್ನ ಎಲ್ಲಿ ಓದುತ್ತೀರಿ? Mark chapter 1 verse number 35. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. Let's read the word. ಈ ವಾಕ್ಯವನ್ನ ಓದಿಕೊಳ್ಳೋಣ. Now in the morning, having risen a long while before daylight, he went out and departed to a solitary place, and there he prayed. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. Hallelujah. It was not the morning walk. ಅದು ಒಂದು ಮುಂಜಾವಿನ ಒಂದು ನಡಿಗೆ ಆಗಿರಲಿಲ್ಲ, ವಾಕ್ ಆಗಿರಲಿಲ್ಲ. It was the morning prayer. ಅದೊಂದು ಮುಂಜಾವಿನ ಪ್ರಾರ್ಥನೆಯಾಗಿತ್ತು. Hallelujah. Now
did you understand why wherever Jesus went, the day was successful? ಸಮಯ ಯಾಕೆ ನಿಮಗೆ ಯೇಸು ಕ್ರಿಸ್ತರು ತಾನು ಹೋದಂತಹ ಜಾಗದಲ್ಲಿ ಯಶಸ್ಸನ್ನು ಕಾಣುತ್ತಿದ್ದಾನೆ ಅನ್ನೋದು ಈಗ ನಿಮಗೆ ಅರ್ಥವಾಗಿರಬಹುದು. Every prayer of Jesus was answered every day. ಯೇಸು ಕ್ರಿಸ್ತನ ಪ್ರತಿಯೊಂದು ಪ್ರಾರ್ಥನೆಯೂ ಕೂಡ ಪ್ರತಿನಿತ್ಯವೂ ಅದು ಉತ್ತರಿಸಲ್ಪಡುತ್ತಿತ್ತು. Hallelujah. Jesus is the perfect example for us. ಯೇಸು ಕ್ರಿಸ್ತನು ನಮಗೆ ಒಂದು ಸರಿಯಾದ ರೀತಿಯ ಒಂದು ಉದಾಹರಣೆಯಾಗಿದ್ದಾನೆ. When I was reading about these verses, ಈ ವಾಕ್ಯಗಳನ್ನೆಲ್ಲ ನಾನು ಓದುವಾಗ every day I begin my prayer and ask Lord like this. ಪ್ರತಿ ದಿನವೂ ಕೂಡ ನಾನು ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಈ ರೀತಿಯಲ್ಲಿ ಕೇಳುತ್ತೇನೆ. To whomever I pray today, ಇವತ್ತಿನ ದಿವಸ ನಾನು ಯಾರಿಗೆ ಪ್ರಾರ್ಥನೆ ಮಾಡಬಹುದು? whoever calls me for the counsel, ಯಾವುದೇ ಸಮಾಲೋಚನೆಗೆ ಯಾರೇ ನನ್ನ ಕರೆದರೂ ಕೂಡ make it successful. ದೇವರೇ ಅದನ್ನೆಲ್ಲವನ್ನು ನೀನು ಯಶಸ್ಸುಗೊಳಿಸು. I have understood that secret. ಆ ಒಂದು ರಹಸ್ಯವನ್ನು ನಾನು ಅರಿತುಕೊಂಡಿದ್ದೇನೆ. If I give my first place to God, ಒಂದು ವೇಳೆ ನಾನು ನನ್ನ ಜೀವಿತದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು if ಕೊಡುವುದಾದರೆ, I give my 10% of time to God every day, ಪ್ರತಿ ದಿನವೂ ಕೂಡ ಪ್ರತಿ ಒಂದು ದಿನದ ಒಂದು ಸಮಯದಲ್ಲಿ 10% ನಾನು ದೇವರಿಗೆ ಸಮರ್ಪಿಸುವುದಾದರೆ, remaining will be blessed automatically. ಉಳಿದ ಎಲ್ಲವೂ ಸಮಯವೂ ಕೂಡ ದೇವರು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. Hallelujah. Just when you put God first, ನೀವು ದೇವರನ್ನು ಯಾವಾಗ ಮೊದಲನೇ ಸ್ಥಾನದಲ್ಲಿ ಇಡುತ್ತೀರೋ, just when you begin your day with prayer, ನಿಮ್ಮ ಒಂದು ದಿನವನ್ನು ಯಾವಾಗ ನೀವು ಪ್ರಾರ್ಥನೆಯಿಂದ ಪ್ರಾರಂಭಿಸುತ್ತೀರೋ, your mind man is renewed. ನಿಮ್ಮ ಮನಸ್ಸು ಆ ಮನಸ್ಸು ಎಂಬ ಆತನು ನೂತನಗೊಳ್ಳುತ್ತಾನೆ. Your inner man will be renewed. ನಿಮ್ಮ ಒಳಗಡೆ ಇರುವಂತಹ ಮನುಷ್ಯನು ಆತನು ನೂತನಗೊಳ್ಳುತ್ತಾನೆ. So remember this. ಸಭೆ ಒಂದನೇ ನೆನಪಿನಲ್ಲಿ Then ಇಟ್ಟುಕೊಳ್ಳಿ. you will receive a strength to face any challenge that day that is going to come. ಆ ದಿವಸ ನಿಮಗೆ ಮುಂದಾಗಿ ಬರುವಂತಹ ಎಲ್ಲಾ ಸವಾಲುಗಳನ್ನ ನೀವು ಎದುರಿಸಿ ನಿಲ್ಲುವವರಾಗಿರುತ್ತೀರಿ. Hallelujah. Hallelujah. Maybe every day everyone cannot give first time to God. ಪ್ರತಿದಿನ ಮೊದಲನೇ ಸ್ಥಾನವನ್ನ ನೀವು ಕೊಡುವುದಕ್ಕೆ ಸಾಧ್ಯವಾಗದೇ ಇರಬಹುದು. Because the flesh and the devil, they team up to fight against you. ಯಾಕಂದ್ರೆ ಈ ನಿಮ್ಮ ಶರೀರ ಮತ್ತು ಸೈತಾನನ ಒಟ್ಟಿಗೆ ಸೇರಿ ನಿಮ್ಮ ವಿರುದ್ಧವಾಗಿ ಯುದ್ಧ You ಮಾಡುವವರಾಗಿದ್ದಾರೆ. might not give the first priority to God. ನೀವು ಆ ಸಮಯದಲ್ಲಿ ಮೊದಲನೆಯ ಒಂದು ಸ್ಥಾನವನ್ನ ದೇವರಿಗೆ ಕೊಡೋದಕ್ಕೆ ನಿಮಗೆ ಸಾಧ್ಯವಾಗದೇ You ಇರಬಹುದು. might fail on first ನೀವು day. ಮೊದಲನೇ ದಿನ ನೀವು ಸೋತು But ಹೋಗಬಹುದು. the Holy Spirit says, ಆದ್ರೆ ಪರಿಶುದ್ಧಾತ್ಮನ ಈಗ ಹೇಳುತ್ತಿದ್ದಾನೆ, don't give up. ಯಾವುದೇ ಕಾರಣಕ್ಕೂ ಸೋತು ಹೋಗಬೇಡ್ರಿ. Test your body. ನಿಮ್ಮ ಒಂದು ದೇಹವನ್ನು ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಿರಿ. Try again. ಮತ್ತೆ ತಿರುಗಿ ಪ್ರಯತ್ನ You will ಮಾಡಿರಿ. become successful. ನೀವು ಖಂಡಿತವಾಗಿ ಯಶಸ್ಸನ್ನು ಕಾಣುವವರಾಗಿರುತ್ತೀರಿ. Hallelujah. Such many people ಅನೇಕ ಜನರು make this mistake. ಈ ಒಂದು ತಪ್ಪನ್ನ ಮಾಡ್ತಾರೆ. What mistake? ಏನ್ ತಪ್ಪು? Instead of praying in the morning, ಮುಂಜಾವಿನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ they come after their work, they pray in the evening. ಅವರ ಕೆಲಸ ಎಲ್ಲ ಮುಗಿದ ನಂತರ ಅವರು ಸಂಜೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. So by that time, ಆ ಒಂದು ಸಮಯದೊಳಗಡೆ but from morning till evening, ಬೆಳಗ್ಗೆಯಿಂದ you've ಸಂಜೆಯವರೆಗೂ already been worn out and weary. ಸಂಪೂರ್ಣವಾಗಿ ನೀವು ವೇದನೆಗೊಳಗಾಗಿರುತ್ತೀರಿ, ಸುಸ್ತಾಗಿ ಬಿಡುತ್ತೀರಿ. You're already a failed person. ನೀವು ಒಂದು ಸೋತು ಹೋದ ರೀತಿಯಲ್ಲಿ ಇರುತ್ತೀರಿ. Church, time is the most precious commodity that God has given in this universe. ದೇವರು ನಮಗೆ ಕೊಟ್ಟಿರುವಂತಹ ಒಂದು ಬಹಳ ಅಮೂಲ್ಯವಾದ ಉಪಯುಕ್ತವಾದ ವಸ್ತು ಯಾವುದೆಂದು ನೋಡುವಾಗ ಅದು ಸಮಯ ಎಂದು ನಾವು ನೋಡ್ತೇವೆ. Most of us don't realize how much more valuable the time is. ಸಮಯ ಅನ್ನೋದು ಎಷ್ಟು ಅಮೂಲ್ಯವಾದದ್ದು, ಬೆಲೆ ಉಳ್ಳದು ಅನ್ನೋದನ್ನ ಅನೇಕ ಜನ ನಾವು ಅರ್ಥ I ಮಾಡಿಕೊಳ್ಳುವುದಿಲ್ಲ. have seen many young people. ನಾನು ಅನೇಕ ಯವನಸ್ಥರನ್ನು ನೋಡ್ತೇವೆ. Keep on speaking and talking the whole day. ಅವರು ಸಂಪೂರ್ಣ ದಿವಸ ಮಾತನಾಡುತ್ತಾ ಸಮಯವನ್ನು ಕಳೆಯುತ್ತಾರೆ. I'm so sorry to tell you this. ಈ ವಿಚಾರವನ್ನು ನಾನು ಹೇಳುವುದಕ್ಕೆ ನೀವು ಬೇಸರಗೊಳ್ಳಬೇಡ್ರಿ. After prayer, ಪ್ರಾರ್ಥನೆ ಮುಗಿದ ನಂತರ before you go to sleep, ನೀವು ನಿದ್ದೆಗೆ ಹೋಗುವುದಕ್ಕಿಂತ ಮುಂಚೆ don't waste your time just by talking and wandering around. ನೀವು ಹೆಚ್ಚಾಗಿ ಮಾತನಾಡೋದನ್ನ ಮತ್ತು ಅಲ್ಲಿ ಇಲ್ಲಿ ಸುತ್ತಾಡೋದನ್ನ ನೀವು ಮಾಡಬೇಡ್ರಿ. This is one of the things, the most important thing that Holy Spirit taught me. ಪರಿಶುದ್ಧಾತ್ಮನು ನನಗೆ ಹೇಳಿದಂತ ಒಂದು ಪ್ರಾಮುಖ್ಯವಾದ ವಿಚಾರ ಇದಾಗಿದೆ. No, I don't speak much with people. I like to speak much with God. ನಾನು ಜನರ ಜೊತೆ ಹೆಚ್ಚಾಗಿ ಮಾತನಾಡುವುದಿಲ್ಲ, ನಾನು ದೇವರ ಜೊತೆ ಹೆಚ್ಚಾಗಿ ಮಾತನಾಡುವವರಾಗಿದ್ದೇನೆ. Finishing my prayers, ನನ್ನ ಪ್ರಾರ್ಥನೆ ಮುಗಿದ ನಂತರ I go back again to pray. ನಾನು ಮತ್ತೆ ತಿರುಗಿ ನಾನು ಪ್ರಾರ್ಥನೆಗೆ ಹೋಗುತ್ತೇನೆ. After preaching, ಇಲ್ಲಿ ಬೋಧನೆಯನ್ನು ಸಾರಿದ ನಂತರ I want to go back to prayer. ಮತ್ತೆ ನನಗೆ ಪ್ರಾರ್ಥನೆಗೆ ಹೋಗಬೇಕೆನಿಸುತ್ತದೆ. Praise the Lord. ಕರ್ತನ ಪರಿಶುದ್ಧ ನಾಮ I believe it's a God-given grace. ಇದು ದೇವರು ಕೊಟ್ಟಂತ ಕೃಪೆ ಅನ್ನೋದನ್ನು ನಾನು ನಂಬುತ್ತೇನೆ. Today God is saying, ಆದ್ರೆ ಇವತ್ತಿನ ದಿವಸ ಒಂದು ವಿಚಾರ ದೇವರು ಹೇಳುತ್ತಿದ್ದಾರೆ. after all your essential work, ನಿಮ್ಮ ಎಲ್ಲಾ
ಅಗತ್ಯವಾದ ಕೆಲಸಗಳನ್ನೆಲ್ಲವನ್ನ ಮಾಡಬೇಕಂತೇಳಿ Please go back to your prayer time. ನಿಮ್ಮ ಪ್ರಾರ್ಥನೆ ಸಮಯಕ್ಕೆ ನೀವು ಹಿಂದಿರುಗಿ ಹೋಗ್ರಿ. Praise the Lord. Hallelujah. That doesn't mean I don't speak to people at all. ಅದರ ಅರ್ಥ ನಾನು ಜನರ ಜೊತೆ ಮಾತನಾಡದೇ ಇಲ್ಲ I ಅಂತ ಅರ್ಥವಲ್ಲ. speak with people. ನಾನು ಜನರ ಜೊತೆ ಮಾತನಾಡ್ತೇನೆ, I give them good counsel. ಅವರಿಗೆ ಒಂದು ಒಳ್ಳೆ ಸಮಾಲೋಚನೆ ಕೊಡುತ್ತೇನೆ. Maybe I love for some time. ನಾನು ಸ್ವಲ್ಪ ಸಮಯಗಳ ಮಾತ್ರ ಕಳೆಯುತ್ತೇನೆ, But I don't waste my time. ನಾನು ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ. Because I know the value of time. ಯಾಕಂದ್ರೆ ನನಗೆ ಒಂದು ಸಮಯದ ಒಂದು ಬೆಲೆ ಏನು ಎಂದು ನನಗೆ ಗೊತ್ತಿದೆ. Church, if you don't know the value of 1 year, ನಿಮಗೆ ಒಂದು ವರ್ಷದ ಸಮಯ ಅಥವಾ ಒಂದು ವರ್ಷದ ಒಂದು ಬೆಲೆ ನಿಮಗೆ ಗೊತ್ತಿಲ್ಲದಿರುವುದಾದರೆ, please go and ask a student who has failed his grade. ಆತನು ಒಂದು ವರ್ಷ ಫೇಲ್ ಆಗಿರುವಂತ ವ್ಯಕ್ತಿಯ ಆ ಒಂದು ವಿದ್ಯಾರ್ಥಿಯ ಬಳಿ ಹೋಗಿ ಹೇಳ್ರಿ. He will tell you how valuable is 1 year. ಆತನು ಹೇಳ್ತಾನೆ ಒಂದು ವರ್ಷ ನನಗೆ ಎಷ್ಟು ಬೆಲೆ ಉಳ್ಳದ್ದು ಅನ್ನೋದನ್ನ ಆತನು ನಿಮಗೆ ವಿವರಿಸುತ್ತಾನೆ. If you want to know value of 1 hour, ನೀವು ಒಂದು ಗಂಟೆಯ ಒಂದು ಬೆಲೆ ನಿಮಗೆ ಗೊತ್ತಾಗಬೇಕಾದರೆ, please ask a person who missed a connecting flight because his first flight was delayed by 1 hour. ಮೊದಲನೇ ವಿಮಾನ ಆತನಿಗೆ ಹೋಗಬೇಕಿತ್ತು, ಆದರೆ ಆತನ ವಿಮಾನ 1 ಗಂಟೆ ತಡವಾಗಿದ್ದರಿಂದ ಆ 1 ಗಂಟೆಯ ಬೆಲೆಯನ್ನ ಆತನ ಹತ್ರ ಕೇಳ್ರಿ. If you want to know the value of 1 second, 1 ಸೆಕೆಂಡಿನ ಬೆಲೆ ನಿಮಗೆ ಗೊತ್ತಾಗಬೇಕಾದರೆ, please go and meet an Olympic athlete because he missed his medal just by 1 second. ಒಲಿಂಪಿಕ್ ಆಟಗಾರನ ಹತ್ರ ಹೋಗಿ ಕೇಳ್ರಿ. 1 ಸೆಕೆಂಡ್ ನಿಂದ ತನ್ನ ಮೆಡಲ್ ಅನ್ನ ಕಳೆದುಕೊಂಡಂತ ಆ ವ್ಯಕ್ತಿಯ ಬಳಿ 1 ಸೆಕೆಂಡಿನ ಒಂದು ಬೆಲೆಯನ್ನ ಕೇಳಿರಿ. This is how important the time is. ಸಮಯ ಈ ರೀತಿಯಲ್ಲಿ ಬಹಳ ಪ್ರಾಮುಖ್ಯವುಳ್ಳ But ವಿಚಾರವಾಗಿದೆ. when you offer your time to God, ಯಾವಾಗ ನೀವು ದೇವರಿಗೆ ನಿಮ್ಮ ಸಮಯವನ್ನು that ಸಮರ್ಪಿಸುತ್ತೀರೋ, means you are giving your best to God. ಅದರ ಅರ್ಥ ಏನಂದ್ರೆ ಒಂದು ಅಮೂಲ್ಯವಾದುದು ಉತ್ತಮವಾದುದನ್ನು ನೀವು ದೇವರಿಗೆ ಕೊಡುತ್ತಾ That means we are ಇರ್ತೀರಿ. putting our best first to God. ನೀವು ಆ ಉತ್ತಮವಾದನ್ನ ದೇವರ ಮುಂದೆ ಇಡುವವರಾಗಿರುತ್ತೀರಿ. Hallelujah. Hallelujah. God has not given to everyone the same giftings. ದೇವರು ಒಂದೇ ರೀತಿಯ ವರದಾನಗಳನ್ನ ದೇವರು ಎಲ್ಲರಿಗೂ ಕೊಟ್ಟಿಲ್ಲ. Not same ability to every person. ಸಾಮರ್ಥ್ಯವನ್ನು ನೋಡುವಾಗ ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿಲ್ಲ. Not same amount of wealth to every person. ಎಲ್ಲರಿಗೂ ಐಶ್ವರ್ಯವನ್ನು ನೋಡುವಾಗ ಒಂದೇ ರೀತಿಯಲ್ಲಿ ದೇವರು ಕೊಟ್ಟಿಲ್ಲ. But to the poor man, ಆದ್ರೆ ಒಬ್ಬ ಬಡವನಿಗೆ, to rich man, ಒಬ್ಬ ಐಶ್ವರ್ಯವಂತನಿಗೆ, a newborn child, ಒಬ್ಬ ಈಗ ಹುಟ್ಟಿದಂತ ಶಿಶುವಿಗೆ, a student, ಒಂದು ವಿದ್ಯಾರ್ಥಿ for ಆಗಿರಬಹುದು, everyone he has given same amount of time. ಎಲ್ಲರಿಗೂ ಕೂಡ ಒಂದೇ ಒಂದು ಸಮವಾದದನ್ನು ಕೊಟ್ಟಿದ್ದಾನೆ ಅನ್ನೋದು ನೋಡುವಾಗ ಅದು ಸಮಯ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Time is same for everyone. ಸಮಯವು ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದೇ ರೀತಿಯಲ್ಲಿ But ಕೊಡಲ್ಪಟ್ಟಿದೆ. how do you utilize it? ಆದ್ರೆ ಆ ಒಂದು ಸಮಯವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ತೇವೆ ಅದು ಪ್ರಾಮುಖ್ಯವುಳ್ಳ ವಿಚಾರ. David says, ದಾವೀದನ ರೀತಿಯಲ್ಲಿ ಹೇಳ್ತಾನೆ, early I will seek you. ಒಟ್ಟಾರೆಯಾಗಿ ನಾನು ನಿನ್ನನ್ನು ಹುಡುಕುತ್ತೇನೆ ಅನ್ನೋದನ್ನು ದಾವೀದನ ಹೇಳುತ್ತಾನೆ. Jesus Christ, ಯೇಸು ಕ್ರಿಸ್ತನು early he sought God. ಆತನು ಮುಂಜಾವಿನಲ್ಲಿ ದೇವರನ್ನ ಹುಡುಕುತ್ತಾನೆ. Now today as a child of God, ಇವತ್ತಿನ ದಿವಸ ದೇವರ ಮಗನಾಗಿ today God says to you, ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, give first preference to God. ದೇವರಿಗೆ ಮೊದಲನೇ ಸ್ಥಾನವನ್ನ ನೀವು ಕೊಡಿರಿ. Yesterday we learned, ನಿನ್ನೆ ದಿವಸ ನಾವು ಏನನ್ನ ಕಲ್ತ್ವಿ? put God first in your clothing. ನಿಮ್ಮ ಒಂದು ಬಟ್ಟೆಯಲ್ಲಿ ನೀವು ವಸ್ತ್ರವನ್ನು ಧರಿಸುವುದರಲ್ಲಿ ಮೊದಲನೆಯ ಒಂದು ಸ್ಥಾನವನ್ನು ದೇವರಿಗೆ ಕೊಡ್ರಿ. Can anyone open your Bibles to Psalms chapter 100 verse number 3? You know, the Bible talks about the holy clothing to the young people. ಈ ಸತ್ಯವೇದದಲ್ಲಿ ಪರಿಶುದ್ಧವೆಂಬುದು ಯವನಸ್ಥರ ವಸ್ತ್ರವಾಗಿರಬೇಕು ಎಂದು ಹೇಳುತ್ತದೆ. So in clothing, put God first. ನಿಮ್ಮ ವಸ್ತ್ರದಲ್ಲಿಯೂ ಕೂಡ ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಡ್ರಿ. In visiting certain places, ಕೆಲವು ಸ್ಥಳಗಳನ್ನು ಸಂಧಿಸುವುದರಲ್ಲಿ take God's counsel. ದೇವರ ಸಮಾಲೋಚನೆಯನ್ನು ತೆಗೆದುಕೊಳ್ಳ್ರಿ. In your emotions, ನಿಮ್ಮ ಒಂದು ಭಾವನೆಗಳಲ್ಲಿ put God first. ದೇವರನ್ನ ಮೊದಲನೇ ಸ್ಥಾನದಲ್ಲಿಡ್ರಿ. Today we learn, ಇವತ್ತಿನ ದಿವಸ ನಾವು ಏನನ್ನ ಕಲಿತೀವಿ ನೋಡುವಾಗ, first give time to God. ದೇವರಿಗೆ ಸಮಯವನ್ನ ಮೊದಲನೇದಾಗಿ ಕೊಡಿರಿ. It is sacred to God. ಅದು ದೇವರಿಗೆ ಒಂದು ಪರಿಶುದ್ಧವಾದ ಪವಿತ್ರವಾದ ಎಂದು ನಾವು And ನೋಡ್ತೇವೆ. reserve only for God. ದೇವರಿಗೆ ಮಾತ್ರವೇ ಆ ಸಮಯವನ್ನ ನೀವು ಮೀಸಲಿಡಿರಿ. Hallelujah. Hallelujah. It shall become a blessing, a treasure of blessing. ಅದು ನಮಗೆ ಒಂದು ಆಶೀರ್ವಾದ ನಿಧಿಯಾಗಿ ನಮ್ಮನ್ನ ಮಾಡುತ್ತದೆ. Hallelujah. Hallelujah. Today we learned, ಇವತ್ತಿನ ದಿವಸ ನಾವು ಕಲಿತಂತ ವಿಚಾರ, in our time, ನಮ್ಮ ಒಂದು ಸಮಯದಲ್ಲಿ put God first. ದೇವರನ್ನ ನಾವು ಮೊದಲನೇ ಸ್ಥಾನದಲ್ಲಿ ಇಡೋಣ. Hallelujah. Hallelujah. There's much to learn on this topic. ಈ ಒಂದು ವಿಚಾರವಾಗಿ ಅನೇಕ ವಿಚಾರಗಳನ್ನು Maybe tomorrow ಕಳೆದುಕೊಳ್ಳಲಿದ್ದೇವೆ. we'll continue with this
the same topic. ನಾಳೆಯ ದಿವಸ ಮತ್ತೆ ತಿರುಗಿ ನಾವು ಈ ಒಂದು ವಿಷಯದ ಬಗ್ಗೆ ಧ್ಯಾನ ಮಾಡೋಣ. God bless everyone. According to Psalms chapter 63 verse number 1. ಕೀರ್ತನೆ 63ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ Mark chapter 1 verse number 25. ಅದೇ ರೀತಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ದೇವರು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಹೌದು ಸ್ವಾಮಿ, ಕರ್ತನೇ, ನಮ್ಮ ದಿನದ ಪ್ರಾರಂಭವನ್ನ ಕರ್ತನೇ ನಾವು ನಿದ್ದೆಯಿಂದ ಕಣ್ಣನ್ನ ರೆಪ್ಪೆಯನ್ನ ತೆಗೆದ ಕೂಡಲೇ ಕರ್ತನೇ ನಾವು ನಿನ್ನನ್ನ ಹುಡುಕುವಾಗ ನಮಗೆ ಸಹಾಯ ಮಾಡುವೆ ಸರ್ವ. ಕರ್ತನೇ, ಸೈತನನು ಅನೇಕ ಆಕರ್ಷಣೆಗಳನ್ನ ಅನೇಕ ಕರ್ತನೆ ಆ ಸಮಯದಲ್ಲಿ ನಮ್ಮ ಕುಟುಂಬದ ಈ ಲೋಕದ ಜವಾಬ್ದಾರಿಗಳನ್ನು ನೆನಪಿಸಿ ಕರ್ತನೆ ನಾವು ನಿನ್ನನ್ನ ಹುಡುಕದಂತೆ ನಿನ್ನ ಕಡೆ ಕಣ್ಣನ್ನ ಆಯಿಸದಂತೆ ಮಾಡಿರೋದು ಸ್ವಾಮಿ. ಆದ್ರೆ ಇವತ್ತಿನ ದಿವಸ ನಮ್ಮ ಆತ್ಮವನ್ನ ನೀನು ಎಚ್ಚರಗೊಳಿಸಬೇಕಾಗಿ ಸ್ತೋತ್ರ. ನಾವು ಕರ್ತನೆ ನಿದ್ದೆಯಿಂದ ಕಣ್ಣನ್ನ ತೆರೆದ ಕೂಡಲೇ ನಾನು ಯೇಸುವನ್ನ ಹುಡುಕುತ್ತೇನೆ ಅನ್ನೋದನ್ನ ಸ್ವಾಮಿ ನೀನು ಪರಿಶುದ್ಧಾತ್ಮನೆ ನೀನು ನೆನಪಿಸದಕ್ಕಾಗಿ ಸ್ತೋತ್ರ. ಕರ್ತನೆ, ಒಂದು ದಿನ ನಾವು ಸೋತು ಹೋಗಬಹುದು, ಎರಡನೇ ದಿವಸ ಕರ್ತನೆ ಸೋತವಾದ್ರೆ ಮೂರನೇ ದಿವಸ ಸ್ವಾಮಿ ನಮ್ಮನ್ನ ಜಯವೀರನಾಗಿ ನೀನು ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಕರಗಳು ಮೊಬೈಲ್ ಹತ್ರ ಹೋಗುವುದನ್ನ ಬಿಟ್ಟು ಬೇರೆ ಕೆಲಸ ಕಾರ್ಯಗಳಿಗೆ ಹೋಗುವುದನ್ನ ಬಿಟ್ಟು ನಿನ್ನನ್ನೇ ದೃಷ್ಟಿಸಿ ನೋಡುವ ಹಾಗೆ ಕರ್ತನೆ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನನ್ನ ಯಾರು ದೃಷ್ಟಿಸಿ ನೋಡುತ್ತಾರೋ ಅವರು ಲಜ್ಜೆಗೀಡಾಗುವುದಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ. ಕರ್ತನೆ, ಆ ಇಡೀ ದಿವಸ ಕರ್ತನೆ ನಮ್ಮನ್ನ ನಾಚಿಗೆ ಗೇಡಿತನಕ್ಕೆ ನೀನು ಒಳಪಡಿಸದೆ ಲಜ್ಜೆಗೀಡಾಗದಂತೆ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೆ, ವಿರೋಧವಾಗಿ ಕಾರ್ಯ ಮಾಡುವಂತ ಕರ್ತನೆ ನಮ್ಮನ್ನ ಕಣ್ಣು ಕರ್ತನೆ ರೆಪ್ಪೆ ತೆರೆಯುವಾಗಲೇ ಬೇರೆ ಕಡೆ ನಮ್ಮನ್ನ ಕರ್ತನೆ ನಮ್ಮ ಕರ್ತನೆ ರಾಜ ನಮ್ಮ ಕಣ್ಣನ್ನು ನಮ್ಮ ಮನಸ್ಸನ್ನು ಒಯ್ಯುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟುಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಕೊಡ್ತೇನೆ, ಜೀವ ಉಳ್ಳ ತಂದೆ, ಆಮೆನ್.